ಭೂವಿಳಾ ಸಮೇತ ಶ್ರೀ ಬೇಟರಾಯನ ಸ್ವಾಮಿ ಬ್ರಹ್ಮರಥೋತ್ಸವ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಕಸಬಾ ಹೋಬಳಿ ಚಿಕ್ಕದಾಸರಹಳ್ಳಿ ಬಳಿ ಗುಡ್ಡದ ಮೇಲೆ ನೆಲೆಸಿರುವ ಶ್ರೀ ಭೂನೀಳಾ ಸಮೇತ ಶ್ರೀ ಬೇಟರಾಯ ಸ್ವಾಮಿಯವರಿಗೆ ಸ್ವಸ್ತಿ ಶ್ರೀ ಜಯಾಭ್ಯುದಯ ಶಾಲಿವಾಹನ ಶಕ ವರ್ಷ 1947ಕ್ಕೆ ಸರಿಯಾಗಿ ಈ ವಿಶ್ವ ವಸುನಾಮ ಸಂವತ್ಸರ ಫಾಲ್ಗುಣ ಮಾಸ ಶುದ್ಧ ತ್ರಯೋದಶಿ ಹೋಳಿ ಹುಣ್ಣಿಮೆ ಪ್ರಯುಕ್ತ ಭೂವಿಳಾ ಸಮೇತ ಶ್ರೀ ಬೇಟರಾಯ ಸ್ವಾಮಿ ಅವರ ಕಲ್ಯಾಣ ಮುಹೂರ್ತ ಮತ್ತು ಶ್ರೀ ಬ್ರಹ್ಮರಥೋತ್ಸವಾಂಗ ನಾನಾ ಮಹೋತ್ಸವಗಳು ಪಂಚರಾತ್ರಗಮ ರೀತ್ಯ ಭಗವಂತನ ಪ್ರೇರಣೆಯಿಂದ ಈ ಶುಭ ದೇವತಾ ಕಾಂಕರ್ಯಗಳು ಅದ್ದೂರಿಯಾಗಿ ನಡೆಯಿತು. ಈ ವೇಳೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಪುಟ್ಟ ಅಂಜಿನಪ್ಪ ಮಾತನಾಡಿ, ಶ್ರೀ ಭೂವಿಳಾ ಸಮೇತ ಶ್ರೀ ಬೇಟರಾಯ ಸ್ವಾಮಿ ದೇವಾಲಯವನ್ನ ಚಿಕ್ಕ ತಿರುಪತಿ ಎಂದೇ ಭಾವಿಸಿದ್ದೇವೆ. ಹೋಳಿ ಹುಣ್ಣಿಮೆ ಪ್ರಯುಕ್ತ ಬ್ರಹ್ಮರಥೋತ್ಸವ ನಡೆಯುತ್ತದೆ. ವರ್ಷದ ಪ್ರಾರಂಭ ದಿನಗಳು ವಸಂತ ಕಾಲದಲ್ಲಿ ರೈತರು ಮತ್ತು ಶ್ರಮಿಕರಿಗೆ ಒಳ್ಳೆಯದಾಗಲಿ, ನಾಡಿನ ಜನತೆಯಲ್ಲಿ ಸುಖ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಹಲವು ಮುಖಂಡರು ಮತ್ತು ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ವರದಿ ಮಂಜುನಾಥ್, ಡಿಎಂ, ದೇವನಹಳ್ಳಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಮ್ಮಗಳ ಒಂದು ಪ್ರಯತ್ನ ಸಹಕಾರ ಇರ್ತದೆ. ಜೊತೆಗೆ ಬೇಟರಾಯ ಸ್ವಾಮಿ ಅಂದರೆ ಎಲ್ಲರೂ ಅಚ್ಚುಮೆಚ್ಚು ಭಾಗದಲ್ಲಿ 2ನೇ ತಿರುಪತಿ ನಮಗೆ ಶಿಡ್ಲಘಟ್ಟ ಭಾಗದಲ್ಲಿ. ಹೀಗಾಗಿ ಅವನ ಕೃಪೆ ಎಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಭಾವಿಸ್ತೀನಿ. ಬೇಟರಾಯ ಸ್ವಾಮಿ ದೇವಸ್ಥಾನ ಶಿಡ್ಲಘಟ್ಟದ ಒಂದು ಚಿಕ್ಕ ತಿರುಪತಿ ಅಂತಲೇ ನಾವು ಕರಿಬಹುದು. ದಕ್ಷಿಣ ಭಾಗದಲ್ಲಿ ಬೇಟರಾಯ ಸ್ವಾಮಿ ದೇವಸ್ಥಾನ, ಉತ್ತರ ಭಾಗದಲ್ಲಿ ತಲಕಾಯಲ ಬೆಟ್ಟ ದೇವಸ್ಥಾನ ಭಾಳಷ್ಟು ಹೆಸರುವಾಸಿ, ಭಾಳ ಪ್ರಸಿದ್ಧಿಯಾದಂಥದ್ದು. ಹೋಳಿ ಹುಣ್ಣಿಮೆ ವಿಶೇಷ ಇಲ್ಲಿ ರಥೋತ್ಸವ ನಡೆಯುವಂಥದ್ದು. ಬೇಟರಾಯ ಸ್ವಾಮಿ ಎಲ್ಲರ ರೈತರ ಜೀವನಾಡಿ ಆ ದೇವರನ್ನು ಬೇಡಂಥದ್ದು ನಮ್ಮ ಎಲ್ಲ ರೈತರ ಶ್ರಮಿಕರ ಒಂದು ಕರ್ತವ್ಯ. ವರ್ಷದ ಪ್ರಾರಂಭದ ದಿನಗಳು ವಸಂತ ಕಾಲದಲ್ಲಿ ಇವತ್ತಿನ ದಿನ ನಾವು ಎಲ್ಲ ನಮ್ಮ ಕೆಟ್ಟ ಆಲೋಚನೆಗಳನ್ನ, ಕೆಟ್ಟತನಗಳನ್ನ, ದುಷ್ಟತನಗಳನ್ನೆಲ್ಲನೂ ಸಹ ದೂರ ಮಾಡಿಕೊಂಡು ಮನಸ್ಶಾಂತಿನ ಮತ್ತು ಸಮಾಧಾನ ಇಟ್ಕೊಂಡು ಸಮಾಜ ನೆಮ್ಮದಿಯಾಗಿರಬೇಕು ಅಂತ ವಾತಾವರಣದಲ್ಲಿ ಒಂದು ಒಳ್ಳೆಯ ಆಲೋಚನೆಯೊಂದಿಗೆ ನಾವು ದೇವರನ್ನು ಬೇಡಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿರ್ತದೆ. ಆ ನಿಟ್ಟಿನಲ್ಲಿ ಹೋಳಿ ಹುಣ್ಣಿಮೆ ಪ್ರಯುಕ್ತ ಎಲ್ರಿಗೂ ಸಹ ಹಬ್ಬದ ಶುಭಾಶಯಗಳು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ವಿಶೇಷವಾಗಿ ಕದ್ರಿ ಹುಣ್ಣಿಮೆ, ಹೋಳಿ ಹುಣ್ಣಿಮೆ ಇವೆಲ್ಲರೂ ಸಹ ಜಾತ್ರೆ ಮಹೋತ್ಸವ ನಡೆಯುವಂಥದ್ದು, ರಥೋತ್ಸವಗಳು ನಡೆಯುವಂಥದ್ದು. ಇಲ್ಲಿ ಬೇಟರಾಯ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಈ ಹೋಳಿ ಹುಣ್ಣಿಮೆ ಪ್ರಯುಕ್ತದಲ್ಲಿ ರಥೋತ್ಸವ ನಡೆಯುವಂಥದ್ದು ಭಾಳ ವಿಶೇಷ. ಇಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರೋವಂಥದ್ದು, ಅವರು ದೇವರ ದರ್ಶನ ಪಡ್ಕೊಳ್ಳೋಂಥದ್ದು ಮತ್ತು ರಥನ ಇಲ್ಲಿ ಅಲಂಕಾರ ಮಾಡಿ ದೇವ್ರನ್ನ ಇಟ್ಟು ಎಲ್ಲ ದೇವಸ್ಥಾನ ಸುತ್ತಲೂ ಸಹ ಪ್ರದಕ್ಷಿಣೆ ಮಾಡುವಂಥದ್ದು, ಕಣ್ಣಿಗೆ ಭಾಳಷ್ಟು ಮುದ ಕೊಡುವಂಥದ್ದು. ದೇವರು ಬಂದು ನಮ್ಮ ಕಣ್ಣು ಮುಂದೆ ನಿಲ್ತಾ ಭಕ್ತಿ ಭಾವನೆಲ್ಲ ಬೇಡಂಥದ್ದು ಆಗ್ತಾ ಇದೆ. ಹಾಗೆ ಆ ಭಗವಂತನ ಕೃಪೆ ಎಲ್ಲರ ಮೇಲೆ ಇರಲಿ. ಭವಿಷ್ಯದಲ್ಲಿ ಬೇಟರಾಯ ಸ್ವಾಮಿ ದೇವಸ್ಥಾನ ಇನ್ನೊಂದಷ್ಟು ಎತ್ತರಕ್ಕೆ ತಗೊಂಡು ಹೋಗುವಂಥದ್ದು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನ ಆಕರ್ಷಣೆ ಪಡ್ಕೊಂಡು ದೊಡ್ಡ ಮಟ್ಟದ ಆಧ್ಯಾತ್ಮಿಕ ಕೇಂದ್ರ ಮತ್ತು ಧಾರ್ಮಿಕ ಕೇಂದ್ರವಾಗಿ ಇದನ್ನು ಅಭಿವೃದ್ಧಿಪಡಿಸೋದು